ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ಕೆಲಸ ಇದ್ದಿದ್ದಿನ ನಾನು ಒಂದೆರಡು ದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರೋದಿಲ್ಲ. ಅದರಲ್ಲೂ ನನ್ನ ವೀಡಿಯೋಗೆ ಕಾಯ್ತಿರ್ತೀವಿ ಅಕ್ಕ ಅಂತಿರಲ್ಲ, ತುಂಬಾ ಖುಷಿಯಾಗುತ್ತೆ. ನೀವು ನನ್ನ ಮೇಲೆ ಇಟ್ಟಿರೋ ಅಂತಹ ಪ್ರೀತಿ ಅಭಿಮಾನಕ್ಕೆ ತುಂಬ ಧನ್ಯವಾದಗಳು. ಮೊನ್ನೆ ಸೋಮವಾರ ಪ್ಯಾಕ್ ಮಾಡಿ ಕೊರಿಯರ್ ಹಾಕೋ ಬ್ಯುಸಿನಲ್ಲಿ ನಾನು ವೀಡಿಯೋ ಹಾಕಿರಲಿಲ್ಲ. ಮನೆ ಕೆಲಸ ಮತ್ತು ಗಾರ್ಡನ್ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡಬೇಕು. ಅದರಲ್ಲೂ ಒಂದು ಎಡಿಟಿಂಗ್ ಆಗಿರ್ಬೋದು, ಒಂದು ವಾಯ್ಸ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ವೀಡಿಯೋಗೂ ಎಲ್ಲ ನಾನು ಒಬ್ಬಳೇ ಮಾಡಬೇಕು. ಹಾಗಾಗಿ ತುಂಬ ಕೆಲಸ ಇದ್ದಿದ್ದ ಕಾರಣ ನಾನು ವೀಡಿಯೋ ಹಾಕೋಕ್ಕಾಗಿರೋದಿಲ್ಲ. ಗಾರ್ಡನಲ್ಲಿ ತುಂಬ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿರುತ್ತಾ. ಇನ್ನು ಅದು ಸಂಜೆ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಫೋನ್ ಕೈಯಲ್ಲಿ ಇಟ್ಕೊಂಡಿರ್ತೀನಿ. ಅದು ನಿದ್ದೆ ಬಂದುಬಿಟ್ಟಿರುತ್ತೆ, ಹಾಗೆ ಮಲ್ಕೊಂಬಿಟ್ಟಿರ್ತೀನಿ. ಕೆಲವೊಂದು ಸತಿ ಬೆಳಗ್ಗೆ ಎದ್ದು ನಾನು ಅದು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡಬೇಕು. ಇನ್ನು ಇವರು ಚಿಕ್ಕಮಂಗ್ಳೂರವರು ಅಶ್ವಿನಿ ಅಂತ ನೋಡಿ, ಇವರು ಮೆಸೇಜ್ ಹಾಕಿದ್ದಾರೆ. ಇವರು ಮೆಸೇಜ್ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ನಿಮ್ಮ ವೀಡಿಯೋಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಕ್ಕ, ನನ್ನ ದಿನಚರಿ ಶುರುವಾಗೋದೇ ನಿಮ್ಮ ವೀಡಿಯೋಯಿಂದ ಅಂತಾರಲ್ಲ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ತುಂಬಾ ಖುಷಿಯಾಗುತ್ತೆ. ಮೊನ್ನೆ ಸೋಮವಾರ ಕೊರಿಯರ್ ಹಾಕಿದಂತಹ ಗಿಡಗಳೆಲ್ಲ ಸೇಫಾಗಿ ತಲುಪಿದ್ದಾವೆ. ಇವು ಸೋಮವಾರ ಹಾಕಿದ್ದು ಇದು ಉಡುಪಿಗೆ. ನೋಡಿ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಹೋಗಿದ್ದಾವೆ. ಇವರು ಬೆಂಗಳೂರಿಂದ ಬಂದಿದ್ದಾರೆ ಗಿಡಗಳನ್ನ ತಗೊಳ್ಳೋದಕ್ಕೆ ಅಂತ. ಅವರು ಆ ಗಿಡ ಯಾವುದು, ಈ ಗಿಡ ಯಾವುದು ಅಂತ ಎಲ್ಲ ಕೇಳ್ತಾಯಿದ್ರು. ಸ್ವಲ್ಪ ಅಲ್ಲೂ ಗಾರ್ಡನಲ್ಲೂ ಮಾತುಕತೆ ಮಾತಾಡಿಕೊಂಡು ಅವರು ಕೇಳಿದಂತಹ ಗಿಡಗಳನ್ನೆಲ್ಲ ಕೊಡ್ತಾಯಿದ್ದೆ. ಇನ್ನು ಅದು ದಪ್ಪದು, ಅದು ರೆಡ್ದು ಹೂ ಬಿಡುತ್ತಲ್ಲ, ಅದು ಡಬಲ್ ಪೆಟಲ್ದು, ಅದು ಇಷ್ಟು ಚೆನ್ನಾಗಿದೆ ಅಂತ ಎಲ್ಲ ನೋಡ್ತಿದ್ರು. ಅದೂ ಒಂದು ಗಿಡ ತಗೊಂಡ್ರು. ಇನ್ನು ಮನೆ ಹತ್ರ ಗಿಡ ತಗೊಳ್ಳೋಕ್ಕೆ ಅಂತ ಬರೋವರು, ನಿಮಗೆ ಯಾವ ಕಲರ್ ಬೇಕು ಅದ್ರದ್ದು ಫೋಟೋ ತೋರಿಸಿ. ಫೋಟೋ ತೋರಿಸಿದ್ರೆ ನಾನು ನಿಮಗೆ ಗಿಡ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನೀವು ಅದು ಸ್ಕ್ರೀನ್ಶಾಟ್ ತೆಗೆದು ಫೋಟೋ ತಗೊಳ್ಳೋದಿಲ್ಲ, ಏನೂ ಇಲ್ಲ. ಮತ್ತು ಇಲ್ಲಿ ಬಂದು ಫೋಟೋ ಹುಡುಕ್ತೀರಾ, ಸಿಗೋದಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ನೀವು ಬರಬೇಕಾದ್ರೇ ಫೋಟೋ ಎಲ್ಲ ರೆಡಿ ಮಾಡ್ಕೊಂಡು ಬಂದರೆ ಇಲ್ಲಿ ಬಂದಾಗ ನೀವು ನನ್ನ ಗಿಡ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಇವರು ಗಿಡಗಳೆಲ್ಲ ತಗೊಂಡು ಹೊರಟರು. ಅಷ್ಟೊತ್ತಿಗೆ ತಿಪ್ಟೂರವರೊಬ್ಬರು ಬಂದರು. ಅವ್ರದ್ದೇನು ನಾನು ವೀಡಿಯೋ ಮಾಡಿಲ್ಲ, ಹಂಗಾಗಿ ಅವರು ಸುಮಾರು ಗಿಡಗಳೆಲ್ಲ ತಗೊಂಡ್ರು. ಅವರು ಗಿಡ ಎಲ್ಲ ತಗೊಂಡು ಹೋದರು. ಇನ್ನು ಕೊರಿಯರವರು ಫೋನ್ ಮಾಡಿದಾಗ ನೀವು ಫೋನ್ ರಿಸೀವ್ ಮಾಡಿ. ಆಮೇಲೆ ನಮಗೆ ಕೊರಿಯರೇ ಬಂದಿಲ್ಲ ಅಂತೀರಾ, ಆಮೇಲೆ ಅವರು ಫೋನೇ ಮಾಡಿಲ್ಲ ಅಂತೀರಾ. ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತಾರೆ. ಸುಮ್ಮನೆ ನೀವೇ ವಾದ ಮಾಡಬೇಡಿ ಫೋನೇ ಮಾಡಿಲ್ಲ ಅವರು ಅಂತ. ಯಾಕೆ ನಾನು ಈ ಥರ ಹೇಳ್ತಿದ್ದೀನಿ ಅಂದರೆ, ಮೊನ್ನೆ ಬೆಂಗಳೂರಿಗೆ ಒಂದು ಕೊರಿಯರ್ ಹಾಕಿದ್ದೆ. ಒಂದು 15 ದಿನ ಆಗಿರ್ಬೋದು ನಾನು ಅವ್ರಿಗೆ ಕೊರಿಯರ್ ಹಾಕಿ. ಅವ್ರು ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದ್ರು ಇವರು ಫೋನ್ ರಿಸೀವ್ ಮಾಡಿಲ್ಲ, ಅದನ್ನು ಕಲೆಕ್ಟ್ ಮಾಡ್ಕೊಂಡಿಲ್ಲ. ಅವ್ರು ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಕೊರಿಯರವ್ರು ಏನು ಮಾಡ್ತಾರೆ? ಆಮೇಲೆ ನಾನು ಇವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವರೇನು ಹೇಳ್ತಾರೆ, ನಾನು ಕೈನಲ್ಲೇ ಇಟ್ಕೊಂಡಿರ್ತೀನಿ ಮೇಡಮ್ ಫೋನು, ಅವ್ರು ಫೋನೇ ಮಾಡಿಲ್ಲ ಅಂತ ವಾದ ಮಾಡ್ತಾರೆ. ಕೊರಿಯರ್ ಅವರು ಫೋನ್ ಮಾಡಿದಾಗ ನೀವು ಫೋನ್ ರಿಸೀವ್ ಮಾಡಿ, ಕೊರಿಯರ್ ಕಲೆಕ್ಟ್ ಮಾಡ್ಕೊಳ್ಳಂಗಿದ್ರೆ ಮಾತ್ರ ಗಿಡ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಿಡ ಬುಕ್ ಮಾಡ್ಕೊಳ್ಳೇಬೇಡಿ. ಸುಮ್ಮನೆ ಯಾಕೆ ಗಿಡಗಳನ್ನೂ ಸಾಯಿಸ್ತೀರಾ? ಮೊನ್ನೆನೂ ಒಬ್ಬರಿಗೆ ಮೈಸೂರವ್ರಿಗೆ ಕೊರಿಯರ್ ಹಾಕಿದ್ವಿ ನಾವು. ಸೋಮವಾರ ಸಂಜೆ ಕೊರಿಯರ್ ಹಾಕಿದ್ದಕ್ಕೆ ಅವರಿಗೆ ಮಂಗಳವಾರನೇ ಹೋಗಿದೆ. ಕೆಲವೊಂದೊಂದು ಊರುಗಳಿಗೆ ಒಂದೊಂದು ದಿನಕ್ಕೇ ಹೊರಟೋಗಿರುತ್ತೆ. ಚಿಕ್ಕಮಂಗ್ಳೂರು, ಮಂಗಳೂರು, ಮೈಸೂರು ಈ ಕಡೆಗೆಲ್ಲ ಒಂದು ದಿನಕ್ಕೆ ಹೋಗಿರುತ್ತೆ. ಅವರು ಕೊರಿಯರವರು ಹೋಗಿ ಅಲ್ಲಿ ಫೋನ್ ಮಾಡ್ತಿದ್ದಾರೆ, ಅವರು ಫೋನೇ ರಿಸೀವ್ ಮಾಡ್ತಿಲ್ಲ. ಒಂದು 10 ಸತಿ ಫೋನ್ ಮಾಡಿದಾರಂತೆ ಅವರು ಕೊರಿಯರವರು ಮನೆ ಹತ್ರ ಹೋಗಿ, ಆದರೂ ಅವರು ಫೋನ್ ರಿಸೀವ್ ಮಾಡಿರಲ್ಲ. ಆಮೇಲೆ ಅವರು ನಮಗೆ ಫೋನ್ ಮಾಡಿದ್ದಾರೆ. ಯಾಕೆಂದರೆ ಕೊರಿಯರ್ ಮೇಲೆ ನಮ್ಮ ಅಕ್ಕನ ಮಗನ ನಂಬರ್ನ ನಾನು ಹಾಕಿರ್ತೀನಿ. ಅವನಿಗೆ ಫೋನ್ ಮಾಡಿದ್ದಾರೆ ಅವರು. ನಾವೊಂದು 10 ಸತಿ ಫೋನ್ ಮಾಡಿದ್ರು ಅವರು ಫೋನ್ ರಿಸೀವ್ ಮಾಡ್ತಿಲ್ಲ ಅಂದಾಗ ನಾವು ಅವಾಗ ಏನು ಹೇಳ್ತೀವಿ, ಆಫೀಸಲ್ಲಿ ತೊಗೊಂಡೋಗಿ ಇಟ್ಕೊಳ್ಳಿ, ಆಫೀಸಲ್ಲಿ ಬಂದು ಅವ್ರು ಕಲೆಕ್ಟ್ ಮಾಡ್ಕೋತಾರೆ ಅಂತ ಹೇಳ್ತೀವಿ. ನೀವು ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ನಾವಿನ್ನೇನು ಮಾಡಬೇಕು ಹೇಳಿ? ಕೆಲವೊಂದೊಂದು ಸತಿ ನನಗೆ ರಿಟರ್ನ್ ಬಂದಿರುತ್ತೆ. ನಾನು ಅಷ್ಟು ಕಷ್ಟಪಟ್ಟು ಗಿಡನ ಬೆಳೆಸಿ ಅದನ್ನು ನಾನು ಕಷ್ಟಪಟ್ಟು ಪ್ಯಾಕ್ ಮಾಡಿ ನಾನು ನಿಮಗೆ ಕೊರಿಯರ್ ಮಾಡಿದಾಗ ನೀವು ಕಲೆಕ್ಟ್ ಮಾಡ್ಕೊಳ್ದಲೇ ಅದು ನನಗೆ ರಿಟರ್ನ್ ಬಂದು ಅದು ಎಷ್ಟು 1 ವಾರ ಆದಮೇಲೆ ನಾನು ರಿಟರ್ನ್ ಬರುತ್ತೆ ಅಂದರೆ ಅದು ಗಿಡ ಇರುತ್ತಾ? ಎಷ್ಟು ಬೇಜಾರಾಗುತ್ತೆ ಹೇಳಿ? ಈ ಥರ ಎಲ್ಲ ಯಾರೂ ಮಾಡಬೇಡಿ. ಯಾಕೆ ಅಂದರೆ ಆ ಗಿಡಗಳಿಗೂ ಒಂದು ಜೀವ ಇರುತ್ತೆ, ಅದನ್ನು ಸಾಯಿಸಬಾರ್ದಲ್ವ. ಒಂದು 15 ದಿನದ ಹಿಂದೆ ನಾನು ಹುಬ್ಳಿಗೊಂದು ಹಾಕಿದ್ದೆ. ಹುಬ್ಳಿಯವರು ಇದೇ ಥರ ಮಾಡಿದ್ದಾರೆ. ಅವರು ಫೋನೇ ಮಾಡಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವರು ಹೋಗಿ ಆಫೀಸಲ್ಲಿ ಹೋಗಿ ಹುಡುಕಿ ಅವರೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಮೊನ್ನೆ ಸೋಮವಾರ ನಾನು ಹುಬ್ಳಿಗೆ ಕೊರಿಯರ್ ಹಾಕಿದ್ದಂಥದ್ದು, ಅಂದರೆ ನಾನು ಸೋಮವಾರ ಸಂಜೆ ಕೊರಿಯರ್ ಹಾಕಿದ್ದು ಅವರಿಗೆ ಬುಧವಾರ ಸಿಕ್ಕಿದೆ. ನೋಡಿ, ಅವ್ರಿಗೆ ಜವಾಬ್ದಾರಿ ಇದ್ದು ಫೋನ್ ರಿಸೀವ್ ಮಾಡಿ ಕಲೆಕ್ಟ್
ಮಾಡಿಕೊಂಡ್ರೆ ಬೇಗನೆ ಸಿಗುತ್ತೆ. ಇವ್ರೇನು ಮಾಡ್ತಾರೆ, ಅವ್ರು ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡೋದಿಲ್ಲ, ಲೇಟ್ ಆಗುತ್ತೆ. ಆಮೇಲೆ ನಮಗೆ ಕೊರಿಯರೇ ಬಂದಿಲ್ಲ, 2 ದಿನ ಆಯಿತು 3 ದಿನ ಆಯಿತು ಅಂತ ಕೇಳ್ತೀರಾ. ಈ ಥರ ಎಲ್ಲ ಯಾಕೆ ಮಾಡ್ತೀರಾ ಅಂತ ನನಗೆ ಗೊತ್ತಾಗೋದಿಲ್ಲ. ಯಾಕೆ ನಾನು ಈ ಥರ ಹೇಳ್ತೀನಿ ಅಂದರೆ, ನಿಮಗೆ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ನನಗೆ ಗಿಡಗಳಂದರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ನಾನಿವತ್ತು ಬದುಕಿರೋದೇ ನನ್ನ ಗಿಡಗಳಿಂದ, ನನ್ನ ಜಾನಿಯಿಂದ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಹಂಗಾಗಿ ಗಿಡಗಳನ್ನ ಸಾಯಿಸಬೇಡಿ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 2 ದಿನದ್ದು ವಿಡಿಯೋ ಇರುತ್ತೆ ಇದರಲ್ಲಿ. ಇನ್ನು ನೋಡಿ, ಇದು ಸೋಮವಾರ. ಹಂಗೆ ನಾನು ಗಿಡ ಪ್ಯಾಕ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಬೆಳಗ್ಗೆನೇ ಇವತ್ತು 5 ಗಂಟೆಗೇ ಎದ್ದು ಹೋಗಿ ಹಾಲು ತಗೊಬಂದು ಟೀ ಮಾಡ್ಕೊಂಡು ಕುಡಿದು ಬಾಗಿಲೆಲ್ಲ ತೊಳೆದು ನಾನು ಮುಖ ಎಲ್ಲ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವರಿಗೊಂದು ನಮಸ್ಕಾರ ಹಾಕಿ ಕಡ್ಡಿ ಎಲ್ಲ ಹಚ್ಚಿ ಆಮೇಲೆ ಬಂದು ನಾನು ಗಾರ್ಡನ್ಗೆ ಗಿಡ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಪ್ಯಾಕ್ ಮಾಡೋಕ್ಕೆ ಕೂತ್ಕೋತೀನಿ. ಯಾಕೆಂದರೆ ಇವತ್ತು ನಾನು ಅನ್ನ ತಿಂತಿರೋದೇ ಗಿಡಗಳಿಂದ. ಹಂಗಾಗಿ ನನಗೆ ಒಂದು ರೀತಿಯಲ್ಲಿ ನನಗೆ ಗಿಡಗಳು ದೇವರು. ಆ ದೇವರು ನನಗೆ ಒಂದು ತುತ್ತು ಅನ್ನದ ದಾರಿ ಮಾಡಿಕೊಟ್ಟಿದ್ದಾನಲ್ಲ, ಹಂಗಾಗಿ ನಾನು ಆ ಗಿಡನ ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ಗಿಡ ಪ್ಯಾಕ್ ಮಾಡೋಕ್ಕೆ ಶುರು ಮಾಡೋದು. ನಾನು ಯಾವಾಗ ಗಿಡ ಪ್ಯಾಕ್ ಮಾಡಬೇಕಾದ್ರೂ ಅಷ್ಟೇ ನಾನು ಇದೇ ರೀತಿಯೇ ಮಾಡೋದು. ಗಾರ್ಡನ್ನಲ್ಲಿ ಈ ಥರ ಗಿಡಗಳೆಲ್ಲನೂ ಪ್ಯಾಕ್ ಮಾಡಿ ತಗೊಂಡೋಗಿ ಮತ್ತೆ ಮನೆಯಲ್ಲಿ ನಾವು ಪ್ಯಾಕ್ ಮಾಡಿ ಅದು ಕಳಿಸ್ಕೊಡೋದು. ಇನ್ನು ನೋಡಿ, ಇದೆಲ್ಲ ನೋಡಿ, ಇದು ಪ್ಯಾಕ್ ಮಾಡಿ ನಾನು ಕವರಲ್ಲಿ ಹಾಕಿ ಇಟ್ಟಿರ್ತೀನಿ. ಇಟ್ಟು ಮತ್ತೆ ಮನೆಗೆ ತೊಗೊಂಡೋಗೋದು. ಇನ್ನು ನೋಡಿ, ಇದು ಡೇಸಿ ಗಿಡ. ಈ ಡೇಸಿ ಗಿಡದಲ್ಲಿ ಸೇಮು ಈ ಸೇವಂತಿಗೆ ಹೂದಲ್ಲಿ ಸಸಿ ಬರುತ್ತಲ್ಲ, ಅದೇ ರೀತಿ ಸಸಿ ಬರುತ್ತೆ ನೋಡಿ. ಅಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಸಸಿಗಳು ಬರುತ್ತೆ. ಸೇಮ್ ಸೇವಂತಿಗೆ ಗಿಡದಲ್ಲಿ ಯಾವ ರೀತಿ ಸಸಿ ಬರುತ್ತೋ ಅದೇ ರೀತಿಯೇ ಬರುತ್ತೆ ಈ ಡೇಸಿ ಗಿಡದಲ್ಲಿ. ಇದರಲ್ಲೂ ಕಲ್ಲರ್ಗಳಂತೂ ತುಂಬಾ ಚೆನ್ನಾಗಿದೆ. 4 ಕಲ್ಲರ್ ಬರುತ್ತೆ ಈ ಡೇಸಿ ಗಿಡದಲ್ಲಿ. ಇನ್ನೂ ಹೆಚ್ಚು ಬರುತ್ತೆ ಏನೋ ಗೊತ್ತಿಲ್ಲ. ಸೋಮವಾರ ಪ್ಯಾಕ್ ಮಾಡೋ ಬ್ಯುಸಿನಲ್ಲಿ ಇದ್ದೆ, ಹಾಗಾಗಿ ನೀರು ಹಾಕೋಕ್ಕಾಗಿಲ್ಲ ಗಿಡಗಳಿಗೆ. ಇನ್ನು ಇದು ಮಂಗಳವಾರದ್ದು ನೋಡಿ. ಬೆಳಗ್ಗೆ ಬಂದು ನೋಡಿದ್ರೆ ಯಾವ ರೀತಿ ಆಗಿದೆ. ಒಂದು ದಿನ ನೀರು ಹಾಕಿಲ್ಲ ಅಂದರೆ ಗಿಡಗಳೆಲ್ಲ ಈ ಥರ ಆಗಿರುತ್ತೆ. ಇವಾಗ ಅದು ನೋಡಿ, ಅದು ಹಳದಿ ಆಗಿರೋ ಎಲೆ ಎಲ್ಲನೂ ತೆಗೆದುಬಿಟ್ಟು ಗಾರ್ಡನ್ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಆಮೇಲೆ ನೀರು ಹಾಕಿದ್ದಾಯಿತು. ನೀರು ಹಾಕೋಷ್ಟೊತ್ತಿಗೆ 11 ಗಂಟೆ 12 ಗಂಟೆ ಆಗೋಯಿತು. ಅಲ್ಲಿ ಒಂದು ಕಡೆ ಜಾನಿ ಬೇರೆ ಬೊಬ್ಬೆ ಹೊಡಿತಿರ್ತಾನೆ, ಊಟ ಹಾಕ್ಬಾ ಅಂತ. ಇಲ್ಲಿ ನನಗೆ ಗಾರ್ಡನ್ ಕೆಲಸ ಈ ಥರ ಒಬ್ಬರೇ ಇಷ್ಟೆಲ್ಲ ಕೆಲಸ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಅದರಲ್ಲೂ ನನಗೆ ತುಂಬ ಜನ ಹೇಳ್ತೀರಾ, ನೀವು ಒಬ್ಬರೇ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಲ್ಲ, ತುಂಬಾ ಗ್ರೇಟು ಅಂತಲೂ ಸಹ ಹೇಳ್ತೀರಾ. ಯಾಕೆಂದರೆ ಮನೆ ಕೆಲಸ ಮತ್ತು ಗಾರ್ಡನ್ ಕೆಲಸ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ. ಒಂದು ಬೇಷನ್ನು ಫುಲ್ಲು ಸಿಕ್ಕಿದೆ ಕಸ ಇವತ್ತು. ಅಷ್ಟು ಗಾರ್ಡನಲ್ಲಿ ಒಣಗಿರೋಂಥ ಎಲೆಗಳು ಮತ್ತು ಹಳದಿ ಆಗಿರೋ ಎಲೆಗಳೆಲ್ಲ ಇತ್ತು ನೋಡಿ. ಇವಾಗ ಅದೆಲ್ಲ ತೆಗೆದು ಕ್ಲೀನ್ ಮಾಡಾದ್ಮೇಲೆ ಗಿಡ ಯಾವ ಥರ ಕಾಣಿಸ್ತಿದೆ. ಮೊದಲು ಯಾವ ಥರ ಇತ್ತು, ಇವಾಗ ನೋಡಿ ಯಾವ ಥರ ಇದೆ. ಏನು ಮಾಡೋದು, ಕಷ್ಟ ಆದರೂ ಪರವಾಗಿಲ್ಲ, ಕೆಲಸ ಮಾಡಲೇಬೇಕಲ್ಲ. ಯಾಕೆಂದರೆ ಭಗವಂತ ನಮಗೆ ಕೊಟ್ಟಿರೋ ಅಂತಹ ಒಂದು ತುತ್ತಿನ ಚೀಲ ತುಂಬಿಸ್ಕೋಬೇಕಲ್ಲ. ಹಾಗಾಗಿ ಕಷ್ಟನೋ ಸುಖನೋ ಕೆಲಸ ಮಾಡಲೇಬೇಕು ನೋಡಿ. ಇನ್ನು ಇದು ಇವತ್ತು ಹೂವು ಅರಳಿರೋದು, ಸ್ವಲ್ಪ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹೂವು ಮತ್ತು ಒಂದು ಅಂಜೂರ ಹಣ್ಣು ಬಿಟ್ಟಿತ್ತು, ಹಾಗಾಗಿ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಲಾಸ್ಟಲ್ಲಿ ಇವಾಗ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಕಸ ಎಲ್ಲ ಗುಡಿಸಿ ಮತ್ತು ನೀರೆಲ್ಲ ಹಾಕಿ ನೋಡಿ. ಒಂದು ಅಂಜೂರ ಹಣ್ಣಾಗಿದೆ ನೋಡಿ. ಇವಾಗ ಲಾಸ್ಟಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇವಾಗ ಎಷ್ಟು ಕ್ಲೀನಾಗಿದೆ ಗಾರ್ಡನ್ನು. ನಾವು ಗಾರ್ಡನ್ನಲ್ಲಿ ಕೆಲಸ ಎಲ್ಲ ಮಾಡಿ ಸುಸ್ತಾದಾಗ ಈ ಥರ ಒಂದು ಹಣ್ಣು ಸಿಕ್ಕಿದಾಗ, ಹಣ್ಣು ತಿಂದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ವೇಸ್ಟ್ ಇರೋಂತಹ ಮಣ್ಣು ತಗೊಂಡೋಗಿ ನಾವು ಹೊರಗಡೆ ಎಲ್ಲ ಬಿಸಾಕೋದಕ್ಕೆ ಮತ್ತು ಟೆರೆಸ್ ಮೇಲೆ ಗಿಡಗಳನ್ನೆಲ್ಲ ತರೋದಕ್ಕೆ ಅಂತ ಒಂದು ಹುಡುಗ ಬರ್ತಾನೆ. ಅವನು ತಗೊಬಂದು ಕೊಟ್ಟೋಗ್ತಾನೆ. ಯಾಕೆಂದರೆ ನಮ್ಮ ಮನೆಯವ್ರಿಗೆ ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿರೋದ್ರಿಂದ ಹೆವಿ ಭಾರ ಎಲ್ಲ ಹೊರೋಕ್ಕಾಗೋದಿಲ್ಲ. ಹಂಗಾಗಿ ನಾವು ಅವ್ರಿಗೇನು ಹೇಳೋದಿಲ್ಲ, ಎಲ್ಲ ಕೆಲಸ. ಹಂಗಾಗಿ ನಾನು ಒಬ್ಬಳೇ ಕೆಲಸ ಮಾಡೋದು. ನನ್ನ ಜೀವನ ನಡೀತಿರೋದೇ ಗಿಡಗಳಿಂದ. ಒಂದೊಂದು ಸತಿ ತುಂಬಾ ಅಳು ಬಂದ್ಬಿಡುತ್ತೆ. ಯಾಕೆ ಅಂದರೆ ತುಂಬ ಕೆಲಸ ಇರುತ್ತೆ ನನಗೆ ಗಾರ್ಡನ್ನಲ್ಲಿ. ತುಂಬ ಸುಸ್ತಾದಾಗ ತುಂಬಾ ಅಳು ಬಂದ್ಬಿಡುತ್ತೆ. ಏನು ಮಾಡೋದು, ಅಳ್ತಾ ಕೂತ್ಕೊಂಡ್ರೆ ನಮ್ಮದು ಹೊಟ್ಟೆಪಾಡು ನಡಿಬೇಕಲ್ವ. ನಮ್ಮ ಮನೆ ಹತ್ರ ಅಕ್ಕಪಕ್ಕದ ಬಿಲ್ಡಿಂಗ್ ಅವರೆಲ್ಲ ನಮ್ಮ ಮಂಜುಗೆ ಹೇಳ್ತಾರೆ, ನಿಮ್ಮ ಚಿಕ್ಕಮ್ಮ ಇಷ್ಟೆಲ್ಲ ಕಷ್ಟಪಡ್ತಾರೆ, ನಮಗೆ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅಂತ ಹೇಳ್ತಾರೆ ನೋಡಿ. ಇಷ್ಟೆಲ್ಲ ಹೂ ಸಿಕ್ಕಿದೆ ಇವತ್ತು. ಹೂವು ಮತ್ತು ಸ್ವಲ್ಪ ಮರುಗ ಮತ್ತು ಪನ್ನೀರ್ ಪತ್ರೆ, ದಾಸವಾಳ ಮತ್ತು ಕನಕಾಂಬರ ಇಷ್ಟೆಲ್ಲ ಹೂ ಸಿಕ್ಕಿದೆ. ಇವತ್ತು ಮಂಗಳವಾರ, ನಮ್ಮದು ವಾರ ಆಗಿರೋ ಕಾರಣ ನಾನು ಸ್ವಲ್ಪ ಹೂವು ಜಾಸ್ತಿನೇ ಹಾರ್ವೆಸ್ಟ್ ಮಾಡಿದ್ದೀನಿ. ಪೂಜೆಗೆಲ್ಲ ಹೂ ಬೇಕಲ್ಲ ಅಂತ ಹಾರ್ವೆಸ್ಟ್ ಮಾಡಿದ್ದೀನಿ.
ಇನ್ನು ನಮ್ಮ ಜಾನಿಯವ್ರು ನೋಡಿ ಮಂಚದ ಮೇಲೆ ಬಂದು ಏನು ಸ್ಟೈಲಾಗಿ ಮಲ್ಕೊಂಡಿದ್ದಾನೆ ಅಂತ ನೋಡಿ. ಯಾರಿಗಾದರೂ ಬರುತ್ತಾ ಈ ಥರ ಮಲ್ಕೊಳ್ಳೋದು? ಸೇಮ್ ಮಕ್ಕಳು ಯಾವ ರೀತಿ ಮಲ್ಕೋತಾರೆ ಆ ರೀತಿ ಮಲ್ಕೊಂಡಿದ್ದಾನೆ ನೋಡಿ. ಮಲ್ಕೊಳ್ಳಿ ಅಂದ್ಬಿಟ್ಟು ನಾನೇನು ಇವನ್ನ ಡಿಸ್ಟರ್ಬ್ ಮಾಡೋದಿಲ್ಲ. ದಿಮ್ಮ ಮೇಲೆ ತಲೆ ಹಾಕೊಂಡು ಎಷ್ಟು ಚೆನ್ನಾಗಿ ಮಲಗಿದ್ದಾನೆ ನೋಡಿ. ಲೇ ಗುಂಡಣ್ಣ, ಲೇ ಚುಮ್ಮು, ಚುಮ್ಮಣ್ಣ ಚುಮ್ಮಣ್ಣ ಚುಮ್ಮಣ್ಣ. ಜಾನಿನ ನಾವು ನಾಯಿ ಅಂತ ನಾವು ಯಾವತ್ತೂ ನೋಡಿಲ್ಲ. ನಮ್ಮ ಮನೇಲಿ ಅವನು ಒಬ್ಬ, ನನ್ನ ಮಗನಿಗಿನ್ನೂ ಹೆಚ್ಚು ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಜಾನಿ ನನ್ನ ಗಿಡಗಳು ಅಂದರೆ ನನಗೆ ಪ್ರಾಣ. ನನ್ನ ಜಾನಿ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಸಿಗೋದಿಲ್ಲ. ಒಂದು ರೀತಿ ಇವನು ಕೋಟಿಲಿ ಒಬ್ಬ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಅವ್ನಿಗೆ ಅಷ್ಟು ಬುದ್ಧಿ ಇದೆ. ಭಗವಂತ ನನಗೆ ಅಂತಲೇ ಜಾನಿನ ಸೃಷ್ಟಿ ಮಾಡಿ ಕಳಿಸ್ಬಿಟ್ಟಿದ್ದಾನೇನೋ ಅಂತ ಅನಿಸುತ್ತೆ. ನನಗೆ ಅಷ್ಟು ಪ್ರೀತಿ ಜಾನಿ ಮೇಲೆ. ಯಾವ ಜನ್ಮದಲ್ಲಿ ನನಗೆ ಮಗನಾಗಿದ್ನೋ ಏನೋ, ಈ ಜನ್ಮದಲ್ಲಿ ನಾಯಿ ರೂಪದಲ್ಲಿ ಬಂದು ನನಗೆ ಮಗನಾಗಿದ್ದಾನೆ. ನನ್ನ ಮುದ್ದು ಜಾನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.